ಜಸ್ಟ್ 10 ಮಿನಿಟ್ಸಲ್ಲಿ ಟೊಮೆಟೊ ರಸ ಮಾಡೋದು ಯಾವ ಥರ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಾರ್ಮ್ ಟೊಮೆಟೊನಲ್ಲಿ ರಸಮ್ ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 5ರಿಂದ 6 ಫಾರ್ಮ್ ಟೊಮೆಟೊನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹಚ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 2 ಬೆಳ್ಳುಳ್ಳಿ 5 ಟೊಮೆಟೊ ಹಾಕ್ಕೊಂಡು ಒಂದು ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವೆರಡು ಬೇಯಿಸಿದ್ರೆ ಸಾಕಾಗುತ್ತೆ. ಜಸ್ಟ್ ಒಂದು 5 to 10 ಮಿನಿಟ್ಸ್ ಆಗುತ್ತೆ ಈ ರಸಮ್ ಪೂರ್ತಿ ಮಾಡೋಷ್ಟೊತ್ತಿಗೆ. ತುಂಬಾ ಚೆನ್ನಾಗಿರುತ್ತೆ, ಅನ್ನದ ಜೊತೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಹಾಕಿ. 5 ಮಿನಿಟ್ಸ್ ಆಗಿದೆ. ಈಗ ಟೊಮೆಟೊ ಬೆಂದಿದೆ. ಇದನ್ನು ನಾನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡ್ತೀನಿ. ಅದರಲ್ಲಿ ನೀರಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಆರೋದಕ್ಕಿಟ್ರೆ ಬೇಗ ಆರುತ್ತೆ. ಈಗ ಆರಿದೆ, ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜಾರ್ಗೆ ಅರ್ಧ ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ, ಸ್ವಲ್ಪ ಉಪ್ಪು, 1 ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಏನು ಹಾಕೋಷ್ಟಿರಲ್ಲ, ಬೇಯಿಸಿರ್ತೀರಲ್ವ ಅದೇ ನೀರನ್ನೇ ಎತ್ತಿಟ್ಕೊಂಡಿರ್ತೀವಲ್ಲ ಆ ನೀರನ್ನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಹಿಂಗು ಈ ಮೂರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಟೊಮೆಟೊ ರಸನ ಅದಕ್ಕೆ ಹಾಕ್ಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕು, ಜಾಸ್ತಿನೂ ಕುದಿಸ್ಬಾರ್ದು. ಯಾಕಂದರೆ ಟೊಮೆಟೊ ರಸಮ್ ಕಲರ್ ಚೇಂಜ್ ಆದರೆ ಡಲ್ಲಾಗಿ ಕಾಣಿಸುತ್ತೆ. ಇದು ರೆಡ್ಡಿಶ್ ಆಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಚಪಾತಿ ಸಹ ತಿನ್ಬೋದು ಇದ್ರ ಜೊತೆ. ಈಗ ನಾನು ಮಾಡ್ತಿರೋ ಕನ್ಸಿಸ್ಟೆನ್ಸಿ ಬಂದು ಅನ್ನಕ್ಕೆ ಬೇಯಿಸಿರೋ ಮಿಕ್ಕಿರೋ ನೀರಿರುತ್ತಲ್ಲ ಅದನ್ನು ಅದ್ರ ಜೊತೆ ಹಾಕಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೆಟೊ ರಸಮ್ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ನಾವು ಟೊಮೆಟೊ ಬೇಯಿಸಿರೋದ್ರಿಂದ ಇದನ್ನೇನು ಜಾಸ್ತಿ ಕುದಿಸೋಷ್ಟಿರಲ್ಲ, ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ ಅಂತಂದರೆ ಒಂದು 2-3 ಕುದಿ ಬಂದರೆ ಸಾಕಾಗುತ್ತೆ. ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಎತ್ಕೊಂಡು ಹೋಗೋದಕ್ಕೆ. ಇದ್ರ ಜೊತೆ ಒಂದು ಪಾಪಡ್ ಹಾಕ್ಕೊಂಡ್ರೆ ಇದ್ದು ಸಖತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.